Hello everyone, welcome back to Math Ganit YouTube channel. In today's class, we are going to solve the problems from the exercise 5.2 from the lesson Lines and Angles. Move on to the first question. State the property that is used in each of the following statement. See the figure they have given, which property they have used here, you should identify that one, which is the first question. If A is parallel to B, then angle 1 is equals to angle 5. If angle 4 is equals to angle 6, then A is parallel to B. If angle 4 plus angle 5 is equals to 180 degree, then A is parallel to B. See here, first question ಏನು ಹೇಳಿದ್ದಾರೆ, A is parallel to B. A ಮತ್ತು B ಏನಾಗಿದೆ, ಪ್ಯಾರಲಲ್ ಇದೆ ಅಂತ ಹೇಳ್ತಿದ್ದಾರೆ. ದೆನ್ ಆ್ಯಂಗಲ್ 1 ಈಸ್ ಈಕ್ವಲ್ಸ್ ಟು ಆ್ಯಂಗಲ್ 5 ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ, ಆ್ಯಂಗಲ್ 1 ಈಸ್ ಈಕ್ವಲ್ಸ್ ಟು ಆ್ಯಂಗಲ್ 5. ಫಸ್ಟ್ ಒನ್ ಏನು ಹೇಳಿದ್ದಾರೆ, ಆ್ಯಂಗಲ್ 1 ಈಸ್ ಈಕ್ವಲ್ಸ್ ಟು ಆ್ಯಂಗಲ್ 5 ಅಂತ ಹೇಳಿದ್ದಾರೆ. ಸೊ ಆ್ಯಂಗಲ್ 1 ಈಸ್ ಈಕ್ವಲ್ಸ್ ಟು ಆ್ಯಂಗಲ್ 5 ಅಂದರೆ 1 ಮತ್ತು 5 ನೋಡಿ ಎ ಮತ್ತು ಬಿ ಪ್ಯಾರಲಲ್ ಲೈನ್ಸ್ ಅಂತ ಅಂದರೆ ಈ ಲೈನ್ ಏನಿದೆ ಅಲ್ವಾ, ಈ ಲೈನನ್ನು ನಾವೇನಂತ ಹೇಳ್ತೀವಿ, ಟ್ರಾನ್ಸ್ವರ್ಸಲ್ ಅಂತ ಹೇಳ್ತೀವಿ. ಟ್ರಾನ್ಸ್ವರ್ಸಲ್ ಲೈನಿನ ಲೆಫ್ಟ್ ಸೈಡಲ್ಲಿ ಏನಿದೆ, 1 ಮತ್ತು 5 ಇದೆ. 1 ಮತ್ತು 5 ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಇವನ್ನ ಏನಂತ ಹೇಳ್ತೀವಿ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಪ್ರೀವಿಯಸ್ ವಿಡಿಯೋ ಅಲ್ಲಿ ನೋಡಿದ್ದೀವಿ. ಸೊ ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 5 ಆರ್ ವಿಚ್ ಟೈಪ್ ಆಫ್ ಆ್ಯಂಗಲ್, ಕರೆಸ್ಪಾಂಡಿಂಗ್ ಆ್ಯಂಗಲ್. ಸೊ ದ ರೀಸನ್ ಏನು ಹೇಳ್ತೀವಿ ಅಂದರೆ ಆ್ಯಂಗಲ್ 1 ಈಸ್ ಈಕ್ವಲ್ಸ್ ಟು ಆ್ಯಂಗಲ್ 5 ಬಿಕಾಸ್ ದೋಸ್ ಆರ್ ವಿಚ್ ಟೈಪ್ ಆಫ್ ಆ್ಯಂಗಲ್ಸ್, ಕರೆಸ್ಪಾಂಡಿಂಗ್ ಆ್ಯಂಗಲ್. ಏನಂತ ಹೇಳ್ತೀವಿ, ಕರೆಸ್ಪಾಂಡಿಂಗ್ ಆ್ಯಂಗಲ್. ಏನು ರೀಸನ್ ಆಗುತ್ತೆ ಇದಕ್ಕೆ ಅಂತಂದರೆ ಇವೆರಡು ಯಾವ ಆ್ಯಂಗಲ್ಲು, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಸೊ ಆ್ಯಂಗಲ್ 1 ಈಸ್ ಈಕ್ವಲ್ಸ್ ಟು ಆ್ಯಂಗಲ್ 5. ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ಇಫ್ ಆ್ಯಂಗಲ್ 4 ಈಸ್ ಈಕ್ವಲ್ಸ್ ಟು ಆ್ಯಂಗಲ್ 6, ದೆನ್ ಎ ಈಸ್ ಪ್ಯಾರಲಲ್ ಟು ಬಿ. 4 ಈಸ್ ಈಕ್ವಲ್ಸ್ ಟು 6, 4 ಮತ್ತು 6 ಈಕ್ವಲ್ ಇದೆ ಅಂತ ಹೇಳಿದ್ದಾರೆ. ಇಲ್ಲೇನು ಹೇಳಿದ್ದಾರೆ, ಎ ಮತ್ತು ಬಿ ಪ್ಯಾರಲಲ್ ಅಂತ ಹೇಳಿದ್ದಾರೆ. ಹಾಗಾದರೆ ಈ ಲೈನ್ ಏನಾಗುತ್ತೆ, ಟ್ರಾನ್ಸ್ವರ್ಸಲ್ ಆಗುತ್ತೆ. ಅದು ಟ್ರಾನ್ಸ್ವರ್ಸಲ್ ಆದರೆ ಇಲ್ಲಿ ನೋಡಿ ಈ ಥರ ಇದೆ. ಅದು ಆ್ಯಂಗಲ್ ಯಾವ್ದು ಹೇಳಿದ್ದಾರೆ, ಆ್ಯಂಗಲ್ 4 ಈಸ್ ಈಕ್ವಲ್ಸ್ ಟು ಆ್ಯಂಗಲ್ 6. 4 ಮತ್ತು 6 ಅಬ್ಸರ್ವ್ ಮಾಡಿ, ಈ ಥರ ಝೆಡ್ ಥರ ಇದೆ. ಈ ಥರ ಝೆಡ್ ಥರ ಅಂತಂದರೆ ಯಾವ ಆ್ಯಂಗಲ್ ಹೇಳಿದ್ವಿ ನಾವು ಲಾಸ್ಟ್ ಕ್ಲಾಸಲ್ಲಿ, ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್. ಈ ಥರ ಇದೆ ಅಲ್ವಾ, ನೋಡಿ ಯಾವ ಥರ ಇದೆ, ಅದು ಈ ಥರ ಇದೆ, ಈ ಥರ ಅಲ್ವಾ. ಇಲ್ಲಿ 4 ಇದೆ, ಇಲ್ಲಿ 6 ಇದೆ. ಈ ಆ್ಯಂಗಲ್ಸನ್ನು ನಾವೇನಂತ ಹೇಳ್ತೀವಿ, ಆ್ಯಂಗಲ್ 4 ಈಸ್ ಈಕ್ವಲ್ಸ್ ಟು ಆ್ಯಂಗಲ್ 6. ಯಾಕೆ ಅಂತಂದರೆ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್. ಏನಕ್ಕೆ ರೀಸನ್ ಅಂದರೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್. ಇವು ಯಾವ ಆ್ಯಂಗಲ್ ಅಂತ ಹೇಳ್ತೀವಿ, ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಮೂವ್ ಆನ್ ಟು ದ ಥರ್ಡ್ ಒನ್ ಏನು ಹೇಳಿದ್ದಾರೆ, ಇಫ್ ಆ್ಯಂಗಲ್ 4 ಪ್ಲಸ್ ಆ್ಯಂಗಲ್ 5 ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಆ್ಯಂಗಲ್ 4 ಮತ್ತು ಆ್ಯಂಗಲ್ 5 ಏನಂತ ಹೇಳ್ತಿದ್ದಾರೆ, 180 ಡಿಗ್ರಿ ಅಂತ ಹೇಳ್ತಿದ್ದಾರೆ. ಮತ್ತು ಎ ಬಿ ಏನಿದೆ, ಪ್ಯಾರಲಲ್ ಇದೆ ಅಂತ ಹೇಳಿದ್ದಾರೆ. ಎ ಬಿ ಪ್ಯಾರಲಲ್ ಅಂತಂದರೆ ಈ ಲೈನ್ ಆಲ್ವೇಸ್ ಏನಾಗುತ್ತೆ, ಇದು ಟ್ರಾನ್ಸ್ವರ್ಸಲ್ ಆಗುತ್ತೆ. ಸೊ ಆ್ಯಂಗಲ್ 4 ಪ್ಲಸ್ ಆ್ಯಂಗಲ್ 5 ಏನಾಗುತ್ತೆ ಅಂತಂದರೆ ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ ಈಕ್ವಲ್ಸ್ ಟು ಸಪ್ಲಿಮೆಂಟರಿ. ನಿಮಗೆ ಗೊತ್ತಿದೆ, ಲಾಸ್ಟ್ 3 ರೂಲ್ಸನ್ನು ನೋಡಿದ್ವಿ ಅಲ್ವಾ. ಟ್ರಾನ್ಸ್ವರ್ಸಲ್ಲು ಎ ಮತ್ತು ಬಿ ಪ್ಯಾರಲಲ್ ಇದ್ದಾಗ, ಟ್ರಾನ್ಸ್ವರ್ಸಲ್ ಆದಾಗ ಏನೇನೆಲ್ಲ ಆಗುತ್ತೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ ಈಕ್ವಲ್ಸ್ ಟು ಸಪ್ಲಿಮೆಂಟರಿ. ಹಂಗಾದರೆ ಆ್ಯಂಗಲ್ 4 ಪ್ಲಸ್ ಆ್ಯಂಗಲ್ 5 ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತಂದರೆ ಅದಕ್ಕೆ ರೀಸನ್ ಏನು ಹೇಳ್ತೀರಾ ಅಂದರೆ ಇಂಟೀರಿಯರ್ ಆ್ಯಂಗಲ್ 4 ಆ್ಯಂಡ್ 5 ಆರ್ ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್, ಸೊ ದೇ ಆರ್ ಸಪ್ಲಿಮೆಂಟರಿ. ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ಇನ್ ದ ಅಡ್ಜಾಯ್ನಿಂಗ್ ಫಿಗರ್ ಐಡೆಂಟಿಫೈ ದ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್. ಇಲ್ಲಿ ಫಿಗರನ್ನು ಕೊಟ್ಟಿದ್ದಾರೆ. ಈ ಫಿಗರಲ್ಲಿ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಹೇಳ್ತಿದ್ದಾರೆ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ನೋಡಿ, ನಿಮಗೆ ಗೊತ್ತಿದೆ ಇದು ಟ್ರಾನ್ಸ್ವರ್ಸಲ್ಲು. ಎ ಮತ್ತು ಬಿ ಏನಾಗಿದೆ, ಇಲ್ಲಿ ಪ್ಯಾರಲಲ್ ಆಗಿದೆ. ಈ ಲೈನ್ ಏನಾಗಿದೆ, ಇದು ಟ್ರಾನ್ಸ್ವರ್ಸಲ್. ಸಿ ಲೈನ್ ಏನಿದು ಟ್ರಾನ್ಸ್ವರ್ಸಲ್. ಓಕೆ, ಇಲ್ಲಿ ಯಾವ ಆ್ಯಂಗಲನ್ನು ಐಡೆಂಟಿಫೈ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದರೆ ಇಲ್ಲಿ ನೋಡಿ, ಈ ಆ್ಯಂಗಲ್ 4 ಮತ್ತು ಆ್ಯಂಗಲ್ 8 ಏನಾಗುತ್ತೆ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಪ್ಯಾರಲಲ್ ಲೈನ್ನ ಮೇಲ್ಗಡೆ ಇರೋಂಥ ಆ್ಯಂಗಲ್ಸ್ ಅಲ್ವಾ, ಕರೆಸ್ಪಾಂಡಿಂಗ್. 4 ಆ್ಯಂಡ್ 8 ಆರ್ ಕರೆಸ್ಪಾಂಡಿಂಗ್. ಯಾವ್ದ್ಯಾವುದು, ಆ್ಯಂಗಲ್ 4 ಆ್ಯಂಡ್ ಆ್ಯಂಗಲ್ 8 ಆರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಅದು ಬಿಟ್ಟರೆ ಮತ್ತೆ ನೆಕ್ಸ್ಟ್ ಯಾವುದು, ಈ ಸೈಡಲ್ಲಿ ಬಂದಾಗ 1 ಆ್ಯಂಡ್ 5 ಆರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಮತ್ತು ಯಾವುದು, ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 5 ಆರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಮೂವ್ ಆನ್ ಟು ದ ನೆಕ್ಸ್ಟ್ ಸಿ. ಮತ್ತು ಯಾವುದು, 3 ಮತ್ತು 7 ಇವೇನಾಗಿದೆ, ಪ್ಯಾರಲಲ್ ಲೈನಿನ ಕೆಳಗಡೆ ಇರೋಂಥ ಆ್ಯಂಗಲ್ಸು. ಎ ಲೈನಿನ ಕೆಳಗಡೆ 3 ಇದೆ, ಬಿ ಲೈನಿನ ಕೆಳಗಡೆ 7 ಇದೆ. ಸೊ 3 ಆ್ಯಂಡ್ 7 ಆರ್ ಅಗೇನ್ ವಿಚ್ ಟೈಪ್ ಆಫ್ ಆ್ಯಂಗಲ್, ಕರೆಸ್ಪಾಂಡಿಂಗ್ ಆ್ಯಂಗಲ್. ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 7 ಆರ್ ಕರೆಸ್ಪಾಂಡಿಂಗ್ ಆ್ಯಂಗಲ್. ಈ ಸೈಡಲ್ಲಿ ಬಂದಾಗ ಆ್ಯಂಗಲ್ 2 ಮತ್ತು ಆ್ಯಂಗಲ್ 6 ನೋಡಿ, ಎರಡೂ ಪ್ಯಾರಲಲ್ ಲೈನಿನ ಕೆಳಗಡೆ ಆಗಿರುವಂಥ ಆ್ಯಂಗಲ್ಲು, ಫಾರ್ಮ್ ಆಗಿರುವಂಥ ಆ್ಯಂಗಲ್ಲು, ಇವೆರಡು ಏನಾಗಿರುತ್ತೆ, ಕರೆಸ್ಪಾಂಡಿಂಗ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಯಾವುದು, ಆ್ಯಂಗಲ್ 2
ಆ್ಯಂಡ್ ಆ್ಯಂಗಲ್ 6. ದೀಸ್ ಆರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಏನು ಹೇಳ್ತಿದ್ದಾರೆ ಅಂದರೆ ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್. ನಿಮಗೆ ಗೊತ್ತಿದೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತಂದರೆ ಯಾವ ಥರ ಇರುತ್ತೆ, ಝೆಡ್ ಥರ ಇರುತ್ತೆ ಅಂತ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಈ ಥರ ಮಾಡಿದ್ರೆ ಫಾರ್ಮ್ ಮಾಡಿದ್ರೆ ಇದೇನಾಗುತ್ತೆ, ಝೆಡ್ ಆಗುತ್ತೆ ಅಲ್ವಾ. ಇಲ್ಲಿ ನೋಡಿ ಈ ಥರ ಬಂದರೆ ಇಲ್ಲಿ ಯಾವ ಆ್ಯಂಗಲ್ ಫಾರ್ಮ್ ಆಗಿದೆ, ಇಂಟೀರಿಯರ್ ಪೇರ್ ಆಫ್ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್. ಇಲ್ಲಿ 3, ಈ ಕಡೆ ಬಂದರೆ 5. ಮತ್ತು ಯಾವುದು ಪೇರ್ ಆಫ್ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಂತಂದರೆ 3 ಆ್ಯಂಡ್ 5 ಹೀಗೆ ಫಾರ್ಮ್ ಮಾಡಿದಾಗ ಈ ಕಡೆಯಿಂದ ಝೆಡ್ ಫಾರ್ಮ್ ಆದಾಗ ಆಲ್ಟರ್ನೇಟ್ ಇಂಟೀರಿಯರ್ ಪೇರ್ ಆಫ್ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಯಾವುದಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಆ್ಯಂಗಲ್ 2 ಆ್ಯಂಡ್ ಆ್ಯಂಗಲ್ 8 ವಿಚ್ ಆರ್ ದ 2 ಪೇರ್ ಆಫ್ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್, ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 5, ಆ್ಯಂಗಲ್ 2 ಆ್ಯಂಡ್ ಆ್ಯಂಗಲ್ 8. ಗೊತ್ತಾಗ್ತಿದೆ ಅಲ್ವಾ. ಸೆಕೆಂಡ್ ಒನ್ ಯಾವುದು, ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 5, angle 3 and angle 5. Second next angle 2 and angle 8, angle 2 and angle 8 ಯಾವ ಥರ ಬಂತು ಅಂತ ಗೊತ್ತಾಯ್ತಲ್ವ. ನೋಡಿ ಈ ಥರ ಅಬ್ಸರ್ವ್ ಮಾಡಿ, ಝೆಡ್ ಥರ ಆಗಿದೆ, ಇಲ್ಲಿ ಝೆಡ್ಡು ಇಂಟೀರಿಯರ್ ಆ್ಯಂಗಲ್, ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್. ಮೂವ್ ಆನ್ ಟು ದ ಥರ್ಡ್ ಕ್ವಶನ್. ದ ಪೇರ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಅಂತ ಹೇಳ್ತಿದ್ದಾರೆ. ನೋಡಿ ಇಂಟೀರಿಯರ್ ಅಂದರೆ ಇಲ್ಲಿ 4 ಆ್ಯಂಗಲ್ಸ್ ಬರುತ್ತೆ, ಆ್ಯಂಗಲ್ 3, ಆ್ಯಂಗಲ್ 2, ಆ್ಯಂಗಲ್ 8, ಆ್ಯಂಗಲ್ 5. ಮತ್ತು ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಇದು ಟ್ರಾನ್ಸ್ವರ್ಸಲ್, ಸಿ ಲೈನನ್ನು ಟ್ರಾನ್ಸ್ವರ್ಸಲ್ ಅಂತ ಕರೆದ್ರೆ ಈ ಕಡೆ ಲೆಫ್ಟ್ ಸೈಡು, ಈ ಕಡೆ ರೈಟ್ ಸೈಡು. ಇಂಟೀರಿಯರ್ ಆ್ಯಂಗಲ್ ಯಾವುದಾಗುತ್ತೆ ಇಲ್ಲಿ ಅಂದರೆ 3 ಆ್ಯಂಡ್ 8 ಆರ್ ಇಂಟೀರಿಯರ್ ಆ್ಯಂಗಲ್ ಆನ್ ದ ಲೆಫ್ಟ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್, 2 ಆ್ಯಂಡ್ 5 ಆರ್ ದ ಇಂಟೀರಿಯರ್ ಆ್ಯಂಗಲ್ ಆನ್ ದ ರೈಟ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಗೊತ್ತಾಗ್ತಿದೆ ಅಲ್ವಾ. ಪೇರ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಹಂಗಾರೆ ಯಾವ ಪೇರ್ ಆಗುತ್ತೆ, 3 ಆ್ಯಂಡ್ 8, 2 and 5, angle 3 and angle 8, angle 2 and angle 5. ಗೊತ್ತಾಗ್ತಿದೆ ಅಲ್ವಾ ನಿಮಗೆ. ನೋಡಿ 3 and 8, 2 and 5. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ದ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ಈಸಿ ಇದೆ ಅಲ್ವಾ. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ನೋಡಿ, ಇಲ್ಲಿ 4 ಆ್ಯಂಗಲ್ಸ್, ಇಲ್ಲಿ 4 ಆ್ಯಂಗಲ್ಸ್, ಟೋಟಲ್ 6 ಆ್ಯಂಗಲ್ಸ್ ಫಾರ್ಮ್ ಆಗಿದೆ ಅಲ್ವಾ. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಇದರಲ್ಲಿ ಯಾವುದಾಗುತ್ತೆ, ಆ್ಯಂಗಲ್ 2 ಆ್ಯಂಡ್ ಆ್ಯಂಗಲ್ 4 ಆರ್ ವರ್ಟಿಕಲಿ ಆಪೋಸಿಟ್, ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 3 ಆರ್ ವರ್ಟಿಕಲಿ ಆಪೋಸಿಟ್. ಅಂದರೆ ಮೇಲ್ಗಡೆ ಹೋದಾಗ ಯಾವ್ದು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಫಾರ್ಮ್ ಆಗ್ತಿದೆ ಹೇಳಿ ಹಂಗಾರೆ. ಆ್ಯಂಗಲ್ 4 ಆ್ಯಂಡ್ ಆ್ಯಂಗಲ್ 2, ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 3. ನೀವು ಉಲ್ಟಾನೂ ಬರಿಬೋದು, 2 ಆ್ಯಂಡ್ 4, 3 ಆ್ಯಂಡ್ 1 ಅಂತಲೂ ಬರಿಬೋದು. ನೆಕ್ಸ್ಟ್ ಕೆಳಗಡೆ ಬಿ ಲೈನಲ್ಲಿ ಬಂದಾಗ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಯಾವುದು ನೋಡಿ, 8 ಆ್ಯಂಡ್ 6. ಆ್ಯಂಗಲ್ 8 ಈಸ್ ವರ್ಟಿಕಲಿ ಆಪೋಸಿಟ್ ಟು ಆ್ಯಂಗಲ್ 6, ಆ್ಯಂಗಲ್ 5 ಈಸ್ ವರ್ಟಿಕಲಿ ಆಪೋಸಿಟ್ ಟು ಆ್ಯಂಗಲ್ 7. ದೀಸ್ 4 ಆರ್ ದ ಪೇರ್ ಆಫ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಇನ್ ದ ಗಿವನ್ ಫಿಗರ್. Move on to the next question. Question number 3. In the adjoining figure, P is parallel to Q. Find the unknown angles. ಇಲ್ಲಿ ನೋಡಿ ಏನು ಹೇಳಿದ್ದಾರೆ, P is parallel to Q. ಈ P ಮತ್ತು Q ಏನಿದೆ ಅಂತ ಹೇಳ್ತಿದ್ದಾರೆ, ಪ್ಯಾರಲೆಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಫೈಂಡ್ ದ ಅನ್ನೋನ್ ಆ್ಯಂಗಲ್ಸ್. ಅನ್ನೋನ್ ಆ್ಯಂಗಲ್ಸ್ ಯಾವುದಿದೆ ಅದನ್ನು ಫೈಂಡ್ ಔಟ್ ಮಾಡಿ ಅಂತಂದೇಳಿ ಹೇಳ್ತಿದ್ದಾರೆ ಅಲ್ವಾ. ಯಾವ್ದ್ಯಾವ್ದು ಅನ್ನೋನ್ ಆ್ಯಂಗಲ್ಸ್ ಇದೆ ಅದನ್ನು ನೀವು ಏನು ಮಾಡಬೇಕು, ಫೈಂಡ್ ಔಟ್ ರೂಲ್ಸನ್ನು ಯೂಸ್ ಮಾಡಿಬಿಟ್ಟು ಫೈಂಡ್ ಔಟು ಮಾಡಬೇಕು. ಓಕೆ ನೋಡಿ, P ಆ್ಯಂಡ್ Q ಆರ್ ಪ್ಯಾರಲೆಲ್ ಅಂತ ಹೇಳಿದ್ದಾರೆ. ಒಂದು ಆ್ಯಂಗಲ್ 125 ಡಿಗ್ರಿ ಕೊಟ್ಟಿದ್ದಾರೆ. ಆ್ಯಂಗಲ್ E ಫೈಂಡ್ ಔಟ್ ಮಾಡಬೇಕು, ಆ್ಯಂಗಲ್ F ಫೈಂಡ್ ಔಟ್ ಮಾಡಬೇಕು, ಆ್ಯಂಗಲ್ A, ಆ್ಯಂಗಲ್ B, ಆ್ಯಂಗಲ್ C ಆ್ಯಂಡ್ ಆ್ಯಂಗಲ್ ಡಿನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆ ನೋಡಿ, ಇಲ್ಲಿ ನೋಡಿ ಫಿಗರನ್ನು ನೋಡಿ. ಓಕೆ ಹಾಂ ನೋಡಿ, ಇಲ್ಲೇನು ಹೇಳಿದ್ದಾರೆ, 125 ಡಿಗ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಇದು ಎಫ್ ಫೈಂಡ್ ಔಟ್ ಮಾಡಬೇಕು, ಡಿ ಫೈಂಡ್ ಔಟ್ ಮಾಡಬೇಕು. ಇದು ಏನು ಹೇಳಿದ್ದಾರೆ, ಪಿ ಮತ್ತು ಕ್ಯೂ ಏನಿದೆ ಅಂತ ಹೇಳಿದ್ದಾರೆ, ಪಿ ಆ್ಯಂಡ್ ಕ್ಯೂ ಆರ್ ಪ್ಯಾರಲಲ್ ಅಂತ ಹೇಳಿದ್ದಾರೆ. ಇವೆರಡು ಪ್ಯಾರಲಲ್ ಅಂತಂದರೆ ಈ ಲೈನನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಟ್ರಾನ್ಸ್ವರ್ಸಲ್ ಲೈನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ನೋಡಿ ಇದು ಟ್ರಾನ್ಸ್ವರ್ಸಲ್ ಆದರೆ ಈ ಸೈಡು ಒಂದು ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್, ಲೆಫ್ಟ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್, ಇದನ್ನು ರೈಟ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಅಂತ ಕರೆದ್ರೆ ಇದು 125 ಮತ್ತು ಆ್ಯಂಗಲ್ ಡಿ ಏನಾಗುತ್ತೆ ಅಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ ಆಗುತ್ತೆ. ಸೊ ಡಿ ಈಸ್ ಈಕ್ವಲ್ಸ್ ಟು ಏನಂತ ಹೇಳಿ ತಗೊಂತೀವಿ ನಾವು ಅಂದರೆ 125 ಡಿಗ್ರಿ ಅಂತ ತಗೊಂತೀವಿ. ಯಾಕೆಂದರೆ ಇವು ಕರೆಸ್ಪಾಂಡಿಂಗ್ ಆ್ಯಂಗಲ್. ಸಿ ಈ ಲೈನಿನ ಮೇಲ್ಗಡೆ ಇರೋಂಥ ಪಿ ಲೈನಿನ ಮೇಲೆ 125 ಇದೆ, ಕ್ಯೂ ಲೈನಿನ ಮೇಲೆ ಇವೆರಡು ಏನು ಕರೆಸ್ಪಾಂಡಿಂಗ್ ಆ್ಯಂಗಲ್. ಏನು ರೀಸನ್ ಕೊಡ್ತೀರಾ ಅಂತಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್, ಇವೆರಡು ಏನಾಗುತ್ತೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗುತ್ತೆ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್, ನಿಮಗೆ ಗೊತ್ತಿದೆ ಅಲ್ವಾ. ಇದು ನೋಡಿ ಇಲ್ಲಿ ಆ್ಯಂಗಲ್ ಡಿ ಏನಾಯಿತು 125 ಆಯಿತು ಅಂದರೆ ಆ್ಯಂಗಲ್ ಬಿ, ಆ್ಯಂಗಲ್ ಡಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಬಿ ಅಂತ ಹೇಳ್ತೀವಿ. ಯಾಕೆ ಇವೆರಡು ಸೇಮ್ ಅಂತ ಅಂದರೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್ಸ್. ಇದಕ್ಕೆ ಏನಂತ ರೀಸನ್ ಕೊಡ್ತೀರಾ ಅಂದರೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಇವ್ಯಾವ ಆ್ಯಂಗಲ್ಲು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆಗಿರುತ್ತೆ. ಓಕೆ ಇದೆರಡು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಓಕೆ ನೆಕ್ಸ್ಟು ಇಲ್ಲಿ ನೋಡಿ,
ಎಫ್ ಮತ್ತು ಡಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಎಫ್ ಪ್ಲಸ್ ಆ್ಯಂಗಲ್ ಡಿ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಹೇಳ್ತಕ್ಕಂತೀನಿ. ಯಾಕೆಂದರೆ ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ ಸಪ್ಲಿಮೆಂಟರಿ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಎಫ್ ಮತ್ತು ಡಿ ಈಸ್ ಈಕ್ವಲ್ಸ್ ಟು ಏನಾಗಬೇಕು, 180 ಡಿಗ್ರಿ ಆಗಬೇಕು. ಯಾಕೆ 180 ಡಿಗ್ರಿ ಆಗುತ್ತೆ ಅಂತಂದರೆ ನಮಗೆ ಆಲ್ರೆಡಿ ಕಲ್ತಿದ್ದೀವಿ ಎಫ್ ಮತ್ತು ಡಿ ಅನ್ನೋದು ಯಾವ ಆ್ಯಂಗಲು, ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಇದೆ, ಎರಡು ಇಂಟೀರಿಯರ್ ಆ್ಯಂಗಲ್ ಇದೆ, ಇವೆರಡು ಏನಾಗಿರುತ್ತೆ, ಸಪ್ಲಿಮೆಂಟರಿ ಆಗಿರುತ್ತೆ. ಸೊ ನಮಗೆ ಡಿ ಗೊತ್ತಿದೆ ಎಷ್ಟಿದೆ, ಎಫ್ ಪ್ಲಸ್ ಡಿ ಅಂದರೆ 125 ಡಿಗ್ರಿ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ನಿಮಗೆ ಇವಾಗ ಎಫ್ ಬೇಕಲ್ವಾ, ಸೊ ಎಫ್ ಈಸ್ ಈಕ್ವಲ್ಸ್ ಟು ಏನಂತ ತಗೊಂತೀರಾ, 180 ಡಿಗ್ರಿ ಮೈನಸ್ 125 ಡಿಗ್ರಿ. ಸೊ ಎಫ್ ಈಸ್ ಈಕ್ವಲ್ಸ್ ಟು ನೋಡಿ 180 ಮೈನಸ್ 125 ಅಂದರೆ ಈ ಕಡೆ ಬಾರೋ ತಗೊಂತೀರಾ, ಇದು 10 ಆಗುತ್ತೆ, ಇದು 7 ಆಗುತ್ತಲ್ವಾ. 10ಅಲ್ಲಿ 5 ಹೋದರೆ 5, 7ಅಲ್ಲಿ 2 ಹೋದರೆ 5, 1ಅಲ್ಲಿ 1 ಹೋದರೆ 0. ಸೊ ಎಫ್ ಈಸ್ ಈಕ್ವಲ್ಸ್ ಟು ಎಷ್ಟು ಡಿಗ್ರಿ ಆಗುತ್ತೆ ನಿಮಗೆ, ಎಫ್ ಈಸ್ ಈಕ್ವಲ್ಸ್ ಟು 55 ಡಿಗ್ರಿ. ಈ ಎಫ್ ಏನಾಯಿತು ನಿಮಗೆ 55 ಡಿಗ್ರಿ. ಎಫ್ ಈಸ್ ಈಕ್ವಲ್ಸ್ ಟು ಇ ಅಂತ ಹೇಳ್ತೀವಿ ನಾವು. ಆ್ಯಂಗಲ್ ಎಫ್ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಇ ಅಂತ ಹೇಳ್ತೀವಿ. ಯಾಕೆ ಅಂದರೆ ಇವೆರಡು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ರೀಸನ್ ಏನು ಅಂತಂದರೆ ಬೋತ್ ಎಫ್ ಆ್ಯಂಡ್ ಇ ಆರ್ ವಿಚ್ ಟೈಪ್ ಆಫ್ ಆ್ಯಂಗಲ್ಸ್, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಓಕೆ, ಎಫ್ ಈಸ್ ಈಕ್ವಲ್ಸ್ ಟು ಇ ಯಾಕೆ ಅಂದರೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಸೊ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಏನಾಗಿರುತ್ತೆ, ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಸೊ ಆ್ಯಂಗಲ್ ಇ ಈಸ್ ಈಕ್ವಲ್ಸ್ ಟು ಎಷ್ಟು ಡಿಗ್ರಿ ಆಗುತ್ತೆ ಹಂಗಾರೆ ನಿಮಗೆ 55 ಡಿಗ್ರಿ ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ. ಓಕೆ, ನೆಕ್ಸ್ಟ್ ಯಾವ ಆ್ಯಂಗಲ್ಸ್ ಗೊತ್ತಾಯಿತು ನಿಮಗೆ, ಆ್ಯಂಗಲ್ ಬಿ ಗೊತ್ತಾಯಿತು, ಆ್ಯಂಗಲ್ ಡಿ ಗೊತ್ತಾಯಿತು, ಬಿ ಗೊತ್ತಾಯಿತು, ಎಫ್ ಗೊತ್ತಾಯಿತು, ಇ ಗೊತ್ತಾಯಿತು. ದೆನ್ ಯು ಆರ್ ಗೋಯಿಂಗ್ ಟು ಫೈಂಡ್ ದ ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಸಿ. ಆ್ಯಂಗಲ್ ಎ ನೋಡಿ ಹೆಂಗೆ ಫೈಂಡ್ ಔಟ್ ಮಾಡೋಣ ಅಂದರೆ, ಇದು ಎಫ್ ನಿಮಗೆ ಆಲ್ರೆಡಿ ಗೊತ್ತಿದೆ ಎಷ್ಟು, 55 ಡಿಗ್ರಿ. ಇದನ್ನು ಝೆಡ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಈ ಥರ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಂತಂದರೆ ಎಫ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಎ ಆಗುತ್ತೆ. ಆ್ಯಂಗಲ್ ಎಫ್ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಎ. ಯಾಕೆ ಎಫ್ ಈಸ್ ಈಕ್ವಲ್ಸ್ ಟು ಎ ಅಂತಂದರೆ ನೋಡಿ ಈ ಥರ ಝೆಡ್ ಥರ ಇದೆ, ಇದು ಝೆಡ್ ಥರ ಇದೆ ಅಲ್ವಾ. ಸೊ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್ಸ್ ನಿಮಗೆ ಗೊತ್ತಿದೆ ಅಲ್ವಾ. ಎಫ್ ಈಸ್ ಈಕ್ವಲ್ಸ್ ಟು ಎ ಈಸ್ ಈಕ್ವಲ್ಸ್ ಟು ಎಷ್ಟು ಡಿಗ್ರಿ ಆಯ್ತು ಹಂಗಾರೆ 55 ಡಿಗ್ರಿ. ಏನು ರೀಸನ್ ಬರೀತೀರಾ ಅಂದರೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಗೊತ್ತಾಯ್ತಲ್ವಾ, ಇವು ಯಾವ ಆ್ಯಂಗಲ್ಸ್ ಅಂದರೆ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ದೆನ್ ಎ ಈಸ್ ಈಕ್ವಲ್ಸ್ ಟು ಸಿ ಅಂತ ಹೇಳ್ತೀರಾ. ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಸಿ ಅಂತ ಹೇಳ್ತೀರಾ. ಯಾಕೆ ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಸಿ ಆರ್ ವಿಚ್ ಟೈಪ್ ಆಫ್ ಆ್ಯಂಗಲ್ಸ್, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್. ಎ ಎಷ್ಟು ಡಿಗ್ರಿ ಬಂದಿದೆ ನಿಮಗೆ 55 ಡಿಗ್ರಿ. ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು 55 ಡಿಗ್ರಿ ಆದರೆ ಆ್ಯಂಗಲ್ ಸಿ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ ಅಗೇನ್ 55 ಡಿಗ್ರಿ. ಯಾಕೆ, ರೀಸನ್ ಯಾಕೆ ಅಂದರೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಇವೆರಡು ಯಾವ ಆ್ಯಂಗಲ್ಸು, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಹಾಗಾದರೆ ನಿಮಗೆ ಇವಾಗ ಈಸಿಯಾಗಿ ಎಲ್ಲ ಆ್ಯಂಗಲ್ಸು ಗೊತ್ತಾಯ್ತಲ್ವಾ. ಸೊ ಆ್ಯಂಗಲ್ ಎಫ್ ಎಷ್ಟು ಡಿಗ್ರಿ ಬಂದಿದೆ ನಿಮಗೆ, ಆ್ಯಂಗಲ್ ಎಫ್ ಈಸ್ ಈಕ್ವಲ್ಸ್ ಟು 55 ಡಿಗ್ರಿ. ಓಕೆ, ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ, ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು 55 ಡಿಗ್ರಿ. ಆ್ಯಂಗಲ್ ಸಿ ಈಸ್ ಈಕ್ವಲ್ಸ್ ಟು 55 ಡಿಗ್ರಿ. ಆ್ಯಂಗಲ್ ಇ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ, ಆ್ಯಂಗಲ್ ಇ 55 ಡಿಗ್ರಿ. ಓಕೆ, ದೆನ್ ಆ್ಯಂಗಲ್ ಡಿ ಆ್ಯಂಡ್ ಬಿ ನಿಮಗೆ ಗೊತ್ತಿದೆ ಅಲ್ವಾ. ಆ್ಯಂಗಲ್ ಡಿ ಆ್ಯಂಡ್ ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ, ಆ್ಯಂಗಲ್ ಡಿ ಈಸ್ ಈಕ್ವಲ್ಸ್ ಟು 125 ಡಿಗ್ರಿ ಆ್ಯಂಡ್ ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು 125 ಡಿಗ್ರಿ. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಫಿಗರ್ಸ್ ಇಫ್ ಎಲ್ ಈಸ್ ಪ್ಯಾರಲಲ್ ಟು ಎಮ್. ಏನು ಹೇಳಿದ್ದಾರೆ, ಎಲ್ ಮತ್ತು ಎಮ್ಮು ಪ್ಯಾರಲಲ್ ಆಗಿದ್ದರೆ ಅನ್ನೋನ್ ವ್ಯಾಲ್ಯೂ ಆಫ್ ಎಕ್ಸನ್ನು ಫೈಂಡ್ ಔಟ್ ಮಾಡಿ ಅಂತಂದೇಳಿ ಹೇಳಿದ್ದಾರೆ. ಮೂವ್ ಆನ್ ಟು ದ ಫಸ್ಟ್ ಕ್ವಶನ್. ನೋಡಿ, ಎಲ್ ಈಸ್ ಪ್ಯಾರಲಲ್ ಟು ಎಮ್, ಟಿ ಈಸ್ ಟ್ರಾನ್ಸ್ವರ್ಸಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಇವೆರಡು ಏನಾಗಿರುತ್ತೆ, ಇದು 110 ಡಿಗ್ರಿ ಆದರೆ ಈ ಆ್ಯಂಗಲ್ ಇಲ್ಲಿ ಫಾರ್ಮ್ ಆಗಿರುವಂಥ ಆ್ಯಂಗಲ್ ಇಲ್ಲಿ ನೋಡಿ, ಈ ಆ್ಯಂಗಲ್ಲು 110 ಡಿಗ್ರಿ ಆದರೆ ಈ ಆ್ಯಂಗಲ್ ಎಷ್ಟಾಗಿರುತ್ತೆ 110 ಡಿಗ್ರಿ. ಯಾಕೆ ಇವೆರಡು 110 ಡಿಗ್ರಿ ಆಗುತ್ತೆ ಅಂದರೆ ಇವೆರಡು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್. ಇದು ಟ್ರಾನ್ಸ್ವರ್ಸಲ್. ಈ ಲೈನ್ ಏನಂತ ಹೇಳ್ತೀವಿ, ಟ್ರಾನ್ಸ್ವರ್ಸಲ್ಲು. ದ ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ ಈಕ್ವಲ್ಸ್ ಟು ಸಪ್ಲಿಮೆಂಟರಿ ಅಲ್ವಾ, ನಿಮಗೆ ಗೊತ್ತಿದೆ. ಸೊ 110 ಡಿಗ್ರಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಯಾಕೆ ಅಂದರೆ ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ ಈಕ್ವಲ್ಸ್ ಟು ಸಪ್ಲಿಮೆಂಟರಿ. ಸೊ ಯು ಆರ್ ಗೋಯಿಂಗ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ಬೇಕು ಅಂದರೆ 180 ಡಿಗ್ರಿ ಮೈನಸ್ 110 ಡಿಗ್ರಿ. 180ಯಲ್ಲಿ 110 ಹೋದರೆ ಎಕ್ಸ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ ಹಿಯರ್ 70 ಡಿಗ್ರಿ. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ 70 ಡಿಗ್ರಿ. ರೀಸನ್ ಏನು ಕೊಟ್ರಿ ಅಂತಂದರೆ ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ ಈಕ್ವಲ್ಸ್ ಟು ಸಪ್ಲಿಮೆಂಟರಿ. ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನನ್ನು ನೋಡಿ ಏನು ಹೇಳಿದ್ದಾರೆ, ಎಲ್ ಈಸ್ ಪ್ಯಾರಲಲ್ ಟು ಎಮ್. ಎಲ್ ಮತ್ತು ಎಮ್ ಏನಾಗಿದೆ, ಪ್ಯಾರಲಲ್ ಆಗಿದೆ ಅಂತ ಹೇಳ್ತಿದ್ದಾರೆ.
ಸೊ ಯು ಆರ್ ಗೋಯಿಂಗ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಈಗ ಇದನ್ನು ಟ್ರಾನ್ಸ್ವರ್ಸಲ್ ಎ ಮತ್ತು ಬಿ ಎರಡು ಲೈನು, ಇದು ಎಲ್ಲೂ ಟ್ರಾನ್ಸ್ವರ್ಸಲ್ ಲೈನ್ ಅಂತ ಅಂದರೆ ಇಲ್ಲಿ ನೋಡಿ, ಇದನ್ನು ಈ ಕಡೆ ಇವೆರಡು ಆ್ಯಂಗಲ್ 100 ಡಿಗ್ರಿ ಆ್ಯಂಡ್ ಎಕ್ಸ್ ಆರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಲ್ವಾ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್, ನಿಮಗೆ ಗೊತ್ತಿದೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್. ಎಲ್ ಮತ್ತು ಎಮ್ ಪ್ಯಾರಲಲ್ ಆಗಿದೆ ಅಂದರೆ ಈ ಲೈನ್ ಏನಾಗಿರುತ್ತೆ, ಇದು ಟ್ರಾನ್ಸ್ವರ್ಸಲ್ ಲೈನ್ ಆಗಿರುತ್ತೆ. ಎ ಲೈನ್ ಏನಾಗಿದೆ, ಟ್ರಾನ್ಸ್ವರ್ಸಲ್ ಲೈನ್ ಆಗಿದೆ. ಎಲ್ ಆ್ಯಂಡ್ ಎಮ್ ಆರ್ ಪ್ಯಾರಲಲ್. ಎಲ್ ಆ್ಯಂಡ್ ಎಮ್ ಆರ್ ಪ್ಯಾರಲಲ್ ಅಂತಂದರೆ ನೋಡಿ, ಇವಾಗ ಈ ಥರ ಕನ್ಸಿಡರ್ ಮಾಡಿರಿ ಫಿಗರನ್ನು. ಈ ಥರ ಕನ್ಸಿಡರ್ ಮಾಡಿದರೆ ಇದು ನೋಡಿರಿ, ಇವೆರಡು ಲೈನು ಎಲ್ ಮತ್ತು ಎಮ್ ಲೈನ್ ಏನಾಗಿದೆ, ಇದು ಪ್ಯಾರಲಲ್ ಲೈನ್ ಆಗಿದೆ ಅಂದರೆ ಇದು ಟ್ರಾನ್ಸ್ವರ್ಸಲ್ ಲೈನು. ಎ ಲೈನು ಟ್ರಾನ್ಸ್ವರ್ಸಲ್, ಇದು 100 ಡಿಗ್ರಿ ಆದರೆ ಆ್ಯಂಗಲ್ ಎಕ್ಸ್ ಈಸ್ ಈಕ್ವಲ್ಸ್ ಟು 100 ಡಿಗ್ರಿ. ಯಾಕೆಂದರೆ ಇವೆರಡು ಯಾವ ಆ್ಯಂಗಲ್ಲು ಕರೆಸ್ಪಾಂಡಿಂಗ್ ಆ್ಯಂಗಲ್. ಓಕೆ, ರೀಸನ್ ಏನಂತ ಕೊಡ್ತೀರಾ ಇಲ್ಲಿ ಅಂತಂದರೆ, ಸೊ ಆ್ಯಂಗಲ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟು ಡಿಗ್ರಿ ಆಗುತ್ತೆ, 100 ಡಿಗ್ರಿ. ರೀಸನ್ ಏನಂತಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಯಾವ ಆ್ಯಂಗಲ್ಸು, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. Move on to the next question. In the given figure, the arms of two angles are parallel. ಈ ಕೊಟ್ಟಿರೋಂಥ ಫಿಗರಲ್ಲಿ ಆ್ಯಂಗಲಿನ ಆರ್ಮ್ಸು ಪ್ಯಾರಲಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇಫ್ ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ಸ್ ಟು 70 ಡಿಗ್ರಿ, ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ಸ್ ಟು 70 ಡಿಗ್ರಿ, then find angle DGC. Angle DGC is equals to how many degree and angle DEF. Angle DEF is equals to how many degree find out ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ಏನು ಹೇಳಿದ್ದಾರೆ, ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ಸ್ ಟು 70 ಡಿಗ್ರಿ ಹೇಳಿದ್ದಾರೆ. ನೀವು ಏನನ್ನು ಫೈಂಡ್ ಔಟ್ ಮಾಡಬೇಕು, ಆ್ಯಂಗಲ್ ಡಿ ಜಿ ಸಿ ಇಸ್ ಈಕ್ವಲ್ಸ್ ಟು ಈ ಆ್ಯಂಗಲ್ಲು ಎಷ್ಟು ಡಿಗ್ರಿ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ದೆನ್ ಆ್ಯಂಗಲ್ ಡಿ ಇ ಎಫ್ ಈ ಆ್ಯಂಗಲ್ಲು ಎಷ್ಟು ಡಿಗ್ರಿ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಒಂದು ಏನು ಹೇಳಿದ್ದಾರೆ ಅಂತಂದರೆ ಆರ್ಮ್ಸ್ ಆಫ್ ಎನ್ ಆ್ಯಂಗಲ್ ಆರ್ ಪ್ಯಾರಲಲ್ ಅಂತ ಹೇಳಿದ್ದಾರೆ. ಓಕೆ, ನಾವು ಇವಾಗ ಈ ನೋಡಿ ಈ ಆರ್ಮ್ ಎ ಬಿ ಫಸ್ಟ್ರಿಗೆ ಎ ಬಿ ಈಸ್ ಪ್ಯಾರಲಲ್ ಟು ಡಿ ಇ, ಎ ಬಿ ಈಸ್ ಪ್ಯಾರಲಲ್ ಟು ಡಿ ಇ ಅಂತ ಹೇಳಿ ಕನ್ಸಿಡರ್ ಮಾಡಿ, ಇಲ್ಲಿ ಬಿ ಸಿನ ಏನಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ಬಿ ಸಿ ಈಸ್ ಟ್ರಾನ್ಸ್ವರ್ಸಲ್. ಬಿ ಸಿ ಈಸ್ ಏನಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ಟ್ರಾನ್ಸ್ವರ್ಸಲ್. ಎ ಬಿ ಈಸ್ ಪ್ಯಾರಲಲ್ ಟು ಡಿ ಇ ಆ್ಯಂಡ್ ಬಿ ಸಿ ಈಸ್ ಬಿ ಸಿ ಈಸ್ ಯಾವ ಲೈನು, ಬಿ ಸಿ ಟ್ರಾನ್ಸ್ವರ್ಸಲ್ ಲೈನ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಇದು ಟ್ರಾನ್ಸ್ವರ್ಸಲ್ ಲೈನು. ನೋಡಿ, ಇದು ಟ್ರಾನ್ಸ್ವರ್ಸಲ್ ಲೈನ್ ಅಂದರೆ ಈ ಆ್ಯಂಗಲ್ಲು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಹಂಗಾರೆ ಆ್ಯಂಗಲ್ ಡಿ ಜಿ ಸಿ, ಆ್ಯಂಗಲ್ ಡಿ ಜಿ ಸಿ ಈಸ್ ಈಕ್ವಲ್ಸ್ ಟು ಎಷ್ಟು ಡಿಗ್ರಿ, 70 ಡಿಗ್ರಿ. ಯಾಕೆಂತಂದರೆ ಇವೆರಡು ಆ್ಯಂಗಲ್ ಏನಾಗಿರುತ್ತೆ, ಕರೆಸ್ಪಾಂಡಿಂಗ್. ಇದು ಟ್ರಾನ್ಸ್ವರ್ಸಲ್ ಅಂತಂದರೆ ಈ ಆ್ಯಂಗಲ್ಲು ಏನಾಗಿರುತ್ತೆ, ಕರೆಸ್ಪಾಂಡಿಂಗ್ ಆ್ಯಂಗಲ್. ರೀಸನ್ ಏನಂತ ಹೇಳಿ ಕೊಡ್ತೀರಾ ಇಲ್ಲಿ ಅಂತಂದರೆ, ಡಿ ಜಿ ಸಿ ಈಸ್ ಈಕ್ವಲ್ಸ್ ಟು 70 ಡಿಗ್ರಿ. ಯಾಕೆಂತಂದರೆ ಆ್ಯಂಗಲ್ ಎ ಬಿ ಸಿ ಆ್ಯಂಡ್ ಆ್ಯಂಗಲ್ ಡಿ ಜಿ ಸಿ ಆರ್ ವಿಚ್ ಟೈಪ್ಸ್ ಆಫ್ ಆ್ಯಂಗಲ್, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, ಈ ಆ್ಯಂಗಲ್ಸನ್ನು ಏನಂತ ಹೇಳಿ ಕರಿತೀವಿ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಹೇಳಿ ಕರಿತೀವಿ. ಒಂದು ಫೈಂಡ್ ಔಟ್ ಆಯಿತು. ನೆಕ್ಸ್ಟ್ ಒನ್ನು, ಇವಾಗ ನೋಡಿ ಈ ಲೈನನ್ನು ಪ್ಯಾರಲಲ್ ಲೈನ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಯಾವುದು, ಬಿ ಸಿ ಈಸ್ ಪ್ಯಾರಲಲ್ ಟು ಇ ಎಫ್. ಸೆಕೆಂಡ್ ಪಾಯಿಂಟಲ್ಲಿ ಏನಂತ ತಗೊಂತಿದ್ದೀವಿ, ಬಿ ಸಿ ಈಸ್ ಪ್ಯಾರಲಲ್ ಟು ಇ ಎಫ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀವಿ. ಈ ಎರಡು ಲೈನು ಪ್ಯಾರಲಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಈ ಲೈನನ್ನು ಏನಂತ ಹೇಳಿ ಮಾಡ್ತೀವಿ ನಾವು ಇವಾಗ, ಟ್ರಾನ್ಸ್ವರ್ಸಲ್. ಹಂಗಾದರೆ ಲೈನು ಡಿ ಇ ಏನಂತ ಹೇಳಿ ಕರಿತೀವಿ, ಈಸ್ ಟ್ರಾನ್ಸ್ವರ್ಸಲ್. ಈ ಲೈನ್ ಏನಾಗಿದೆ, ಇದು ಟ್ರಾನ್ಸ್ವರ್ಸಲ್ ಆಗಿದೆ. ಈ ಲೈನು ಈ ಕಡೆ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ನೋಡಿ, ಇದು ಟ್ರಾನ್ಸ್ವರ್ಸಲ್ ಲೈನ್ ಆಗಿದೆ. ಇವೆರಡು ಲೈನು ಏನಾಗಿದೆ, ಪ್ಯಾರಲಲ್ ಲೈನ್ ಆಗಿದೆ. ಇವೆರಡು ಪ್ಯಾರಲಲ್ ಲೈನು, ಇದು ಟ್ರಾನ್ಸ್ವರ್ಸಲ್ ಲೈನ್ ಅಂದರೆ ಇವೆರಡು ಆ್ಯಂಗಲ್ ಏನಾಗಿರುತ್ತೆ, ಕರೆಸ್ಪಾಂಡಿಂಗ್ ಆ್ಯಂಗಲ್ ಆಗಿರುತ್ತೆ. ಸೊ ಯಾವ ಆ್ಯಂಗಲ್ಲು, ಆ್ಯಂಗಲ್ ಡಿ ಜಿ ಸಿ ಆ್ಯಂಡ್ ಆ್ಯಂಗಲ್ ಡಿ ಇ ಎಫ್ ಏನಾಗಿರುತ್ತೆ, ಕರೆಸ್ಪಾಂಡಿಂಗ್ ಆ್ಯಂಗಲ್. ಆ್ಯಂಗಲ್ ಡಿ ಇ ಎಫ್ ಈಸ್ ಈಕ್ವಲ್ಸ್ ಟು ಅಗೇನ್ ಆ್ಯಂಗಲ್ ಡಿ ಇ ಎಫ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ, 70 ಡಿಗ್ರಿ. ಯಾಕೆಂದರೆ ಈ ಆ್ಯಂಗಲ್ಲು ನೋಡಿ, ಈ ಕಡೆ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ, ಈ ಲೈನನ್ನು ಈ ಕಡೆ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಇದು ನಾವೇನಂತ ಹೇಳಿದ್ವಿ, ಈ ಲೈನು ಪ್ಯಾರಲಲ್ ಲೈನ್ ಅಂತ ಹೇಳಿದ್ದೀವಿ. ಈ ಲೈನನ್ನು ಏನಂತ ಹೇಳಿದ್ದೀವಿ, ಟ್ರಾನ್ಸ್ವರ್ಸಲ್ ಲೈನು. ಟ್ರಾನ್ಸ್ವರ್ಸಲ್ ಲೈನ್ ಅಂತಂದರೆ ಈ ಎರಡು ಆ್ಯಂಗಲ್ಸ್ ಏನಾಗಿರುತ್ತೆ, ಕರೆಸ್ಪಾಂಡಿಂಗ್ ಆ್ಯಂಗಲ್ ಆಗಿರುತ್ತೆ. ಇದು 70 ಡಿಗ್ರಿ ಆಯಿತು ಅಂದರೆ ಈ ಆ್ಯಂಗಲ್ ಕೂಡ ಏನಾಗಿರುತ್ತೆ, 70 ಡಿಗ್ರಿ ಆಗಿರುತ್ತೆ. ಗೊತ್ತಾಯ್ತಲ್ವಾ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ನೋಡಿ, ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ ಅಂದರೆ, ಇನ್ ದ ಗಿವನ್ ಫಿಗರ್ ಬಿಲೋ ಡಿಸೈಡ್ ವೆದರ್ ಎಲ್ ಈಸ್ ಪ್ಯಾರಲಲ್ ಟು ಎಮ್. ಈ ಕೊಟ್ಟಿರೋಂಥ ಫಿಗರಲ್ಲಿ ಎಲ್ ಮತ್ತು ಎಮ್ಮು ಪ್ಯಾರಲಲ್ ಹೌದಾ ಅಲ್ಲ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ನೋಡಿ, ಫಸ್ಟ್ ಒನ್ನನ್ನು ಕನ್ಸಿಡರ್ ಮಾಡಿ, ಎಲ್ ಈಸ್ ಪ್ಯಾರಲಲ್ ಟು ಎಮ್ ಆರ್ ನಾಟ್ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಇವೆರಡು ಆ್ಯಂಗಲ್ ಏನು, ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ ಸಪ್ಲಿಮೆಂಟರಿ. ಇವೆರಡನ್ನು ಆ್ಯಡ್ ಮಾಡಿದಾಗ ನಮಗೆ ಏನಾಗಿರಬೇಕು, 180 ಡಿಗ್ರಿ ಬರಬೇಕು. ಯಾಕೆಂದರೆ ಇವೆರಡು ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಈ ಲೈನ್ ಪ್ಯಾರಲಲ್ ಆಗಿತ್ತು ಅಂದರೆ ಈ ಲೈನ್ ಏನಂತ ಹೇಳ್ತೀವಿ, ಟ್ರಾನ್ಸ್ವರ್ಸಲ್. ಲೈನ್ ಎನ್ ಏನಾಗಿದೆ, ಟ್ರಾನ್ಸ್ವರ್ಸಲ್ ಆಗಿದೆ. ಇವೆರಡನ್ನ ಆ್ಯಡ್ ಮಾಡಿದಾಗ 180 ಬರುತ್ತೆ, ಚೆಕ್ ಮಾಡಿ. ಸೊ 126 ಡಿಗ್ರಿ
ಪ್ಲಸ್ 44 ಡಿಗ್ರಿ ಆ್ಯಡ್ ಮಾಡಿದಾಗ 6 + 4 = 10, ಕ್ಯಾರಿ 1, 4 + 3 = 7, 1. ಸೊ ಎಲ್ ಈಸ್ ನಾಟ್ ಪ್ಯಾರಲಲ್ ಟು ಎಮ್. ಯಾಕೆಂದರೆ ಎಷ್ಟು ಡಿಗ್ರಿ ಬರ್ತಾ ಇದೆ ಅವೆರಡನ್ನ ಆ್ಯಡ್ ಮಾಡಿದಾಗ 170 ಡಿಗ್ರಿ ಬರ್ತಾ ಇದೆ. ಬಟ್ ನಮಗೆ ಏನು ಹೇಳ್ತಿದೆ, ರೂಲ್ಸ್ ಏನು ಹೇಳ್ತಿದೆ, ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಸಪ್ಲಿಮೆಂಟರಿ 180 ಬರಬೇಕು ಅಂತ ಹೇಳ್ತಿದೆ. ಸೊ ಎಲ್ ಈಸ್ ನಾಟ್ ಪ್ಯಾರಲಲ್ ಟು ಎಮ್ ಇನ್ ದ ಫಸ್ಟ್ ಫಿಗರು. ಮೂವ್ ಆನ್ ಟು ದ ಸೆಕೆಂಡ್ ಫಿಗರ್. ಸೆಕೆಂಡ್ ಫಿಗರಲ್ಲಿ ನೋಡಿ, ಇಲ್ಲಿ ಎಲ್ ಮತ್ತು ಎಮ್ ಪ್ಯಾರಲಲ್ ಹೌದಾ ಅಲ್ಲ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಇದು ಪ್ಯಾರಲಲ್ ಅಲ್ಲ. ಇದನ್ನ ಎಕ್ಸ್ಟೆಂಡ್ ಮಾಡಿದಾಗ ಸಮ್ಹೌ ಎಟ್ ಒನ್ ಪಾಯಿಂಟ್ ದೀಸ್ ಟೂ ಲೈನ್ಸ್ ವಿಲ್ ಮೀಟ್. ಬಟ್ ನಾವು ರೂಲ್ಸ್ ಪ್ರಕಾರ ಹೋಗಬೇಕಲ್ವಾ. ನೋಡಿ ಇದು 75 ಡಿಗ್ರಿ ಅಂದರೆ ಈ ಆ್ಯಂಗಲ್ ಏನಾಗಿರುತ್ತೆ 75 ಡಿಗ್ರಿ ಆಗಿರುತ್ತೆ. ಯಾಕೆ, ಇವೆರಡು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಇದು 75 ಆಗುತ್ತೆ. ಸೊ 75 + 75 ಅನ್ನು ನೀವು ಆ್ಯಡ್ ಮಾಡಿ. 75 + 75 ಎಷ್ಟು ಬರುತ್ತೆ ನಿಮಗೆ 150 ಡಿಗ್ರಿ ಬರುತ್ತೆ. ಇವೆರಡನ್ನ ಯಾಕೆ ಆ್ಯಡ್ ಮಾಡ್ತಿದ್ದೀವಿ ಅಂದರೆ ಇದು ಟ್ರಾನ್ಸ್ವರ್ಸಲ್ ಅಲ್ವಾ, ಇವೆರಡು ಪ್ಯಾರಲಲ್ ಲೈನ್ ಅಂತ ಅಂದರೆ ಇದೇನಾಗಿರುತ್ತೆ ಟ್ರಾನ್ಸ್ವರ್ಸಲ್ ಆಗಿರುತ್ತೆ. ಸೊ ಇಂಟೀರಿಯರ್ ಆ್ಯಂಗಲ್ನ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ ಸಪ್ಲಿಮೆಂಟರಿ ಅಂದರೆ 180 ಡಿಗ್ರಿ ಬರಬೇಕು. 75 + 75 ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬರ್ತಿದೆ 150 ಡಿಗ್ರಿ ಬರ್ತಾ ಇದೆ. ಯಾಕೆ ಇಲ್ಲಿ 75 ತಗೊಂಡ್ವಿ ಅಂತ ರೀಸನ್ ಹೇಳಿದ್ದೀನಿ. ಇವೆರಡು ಆ್ಯಂಗಲ್ಲು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಲು. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಯಾವಾಗಲೂ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಸೊ ಇದು 150 ಡಿಗ್ರಿ ಬಂತು ಅಂದರೆ ಇದು 180 ಬಂದಿಲ್ಲ. ಸೊ ಎಲ್ ಆ್ಯಂಡ್ ಎಮ್ ಆರ್ ನಾಟ್ ಪ್ಯಾರಲಲ್. ಎಲ್ ಈಸ್ ನಾಟ್ ಪ್ಯಾರಲಲ್ ಟು ಎಮ್ ಅಂತ ಹೇಳ್ತೀವಿ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ನೋಡಿ, ಇವೆರಡೂ ಟ್ರಾನ್ಸ್ವರ್ಸಲ್ ಹೌದಾ, ಎಲ್ ಆ್ಯಂಡ್ ಎಮ್ ಆರ್ ಪ್ಯಾರಲಲ್ ಆರ್ ನಾಟ್ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಎನ್ ಈಸ್ ಎ ಟ್ರಾನ್ಸ್ವರ್ಸಲ್ ಲೈನ್. ಇವಾಗ ನೋಡಿ, ಇದು 57 ಡಿಗ್ರಿ ಅಲ್ವಾ. ಇಲ್ಲಿ 57 ಡಿಗ್ರಿ ಅಂದರೆ ಇಲ್ಲಿ ಬರೋವಂಥ ಆ್ಯಂಗಲ್ ಏನಾಗಿರುತ್ತೆ 57 ಡಿಗ್ರಿ. ಯಾಕೆ, ದೀಸ್ ಟು ಆರ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ರೀಸನ್ ಗೊತ್ತಿದೆ ಅಲ್ವಾ. ಇದು 57 ಆದರೆ ಇಲ್ಲಿರೋ ಆ್ಯಂಗಲ್ ಏನಾಗಿರುತ್ತೆ 57 ಡಿಗ್ರಿ. ಇದು 57, ಇದು 123 ಡಿಗ್ರಿ ಅಲ್ವಾ. ಇಂಟೀರಿಯರ್ ಆ್ಯಂಗಲ್ ಅಂತ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ನೋಡಿ ಇದು ಟ್ರಾನ್ಸ್ವರ್ಸಲ್ ಅಲ್ವಾ, ಎನ್ ಟ್ರಾನ್ಸ್ವರ್ಸಲ್ ಲೈನು ಈ ಕಡೆ ಬರೋದು ಇಂಟೀರಿಯರ್ ಒಳಗಡೆ ಇರೋಂಥ ಆ್ಯಂಗಲ್ಲು ಇದು 57 ಆಗುತ್ತೆ. ಯಾಕೆಂದರೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್. 57 + 123 ಆ್ಯಡ್ ಮಾಡಿ. 7 + 3 = 10, ಕ್ಯಾರಿ 1, 5 + 2 = 7 + 1 = 8, 180 ಡಿಗ್ರಿ. ಇವೆರಡು 57 ಮತ್ತು 123 ಆ್ಯಡ್ ಮಾಡಿದಾಗ 180 ಡಿಗ್ರಿ ಬರುತ್ತೆ. 180 ಡಿಗ್ರಿ ಬಂತು ಅಂದರೆ ರೂಲ್ಸ್ ಪ್ರಕಾರ ಇದೇನಾಗಿದೆ ಎಲ್ ಈಸ್ ಪ್ಯಾರಲಲ್ ಟು ಎಮ್. ಯಾಕೆಂದರೆ ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ ಸಪ್ಲಿಮೆಂಟರಿ. ನಿಮಗೆ ಇವೆರಡನ್ನು ಆ್ಯಡ್ ಮಾಡಿದಾಗ ಎಷ್ಟು ಬರ್ತಿದೆ 180 ಡಿಗ್ರಿ ಬರ್ತಾ ಇದೆ. ಸೊ ಎಲ್ ಈಸ್ ಪ್ಯಾರಲಲ್ ಟು ಎಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ನು. ನೆಕ್ಸ್ಟ್ ಕ್ವಶನ್ ನೋಡಿ, ಅಗೇನ್ ಇದನ್ನು ಇದೇ ಥರನೇ ಮಾಡಿ. ಇವೆರಡು ಏನಾಗಿರುತ್ತೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ ಅಂದರೆ ಇದು 72 ಡಿಗ್ರಿ ಆಯಿತು ಅಂದರೆ ಇಲ್ಲಿ ಇರೋ ಆ್ಯಂಗಲ್ಲು ಏನಾಗಿರುತ್ತೆ 72 ಡಿಗ್ರಿನೇ ಆಗಿರುತ್ತೆ. ಓಕೆ, ಇದು 72 ಆಯಿತು ಅಂದರೆ ಇದು 72. ಯಾಕೆ ರೀಸನ್ ಅಂದರೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್. ಇವೆರಡನ್ನೂ ಆ್ಯಡ್ ಮಾಡಬೇಕು. ಯಾಕೆ, ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಈ ಸೈಡು ಟ್ರಾನ್ಸ್ವರ್ಸಲ್ ಇದು ಏನು ಟ್ರಾನ್ಸ್ವರ್ಸಲ್ ಅಲ್ವಾ, ಈ ಸೈಡ್ ಇರೋ ಆ್ಯಂಗಲ್ ಇಂಟೀರಿಯರ್ ಒಳಗಡೆ ಇರೋ ಆ್ಯಂಗಲನ್ನು ಆ್ಯಡ್ ಮಾಡಿದಾಗ 180 ಡಿಗ್ರಿ ಬರಬೇಕು. ಸೊ 78 ಡಿಗ್ರಿ ಪ್ಲಸ್ 72 ಡಿಗ್ರಿ ಪ್ಲಸ್ 98 ಡಿಗ್ರಿ ಆ್ಯಡ್ ಮಾಡಿ ಎಷ್ಟು ಬರುತ್ತೆ ನೋಡಿ ನಿಮಗೆ 72 + 98. 72 ಡಿಗ್ರಿ ಪ್ಲಸ್ 98 ಡಿಗ್ರಿ ಆ್ಯಡ್ ಮಾಡಿದಾಗ 8 + 2 = 10, ಕ್ಯಾರಿ 1, 9 + 1 = 10 + 7 = 7, 170 ಡಿಗ್ರಿ ಬರ್ತಾ ಇದೆ. ಸೊ ನಿಮಗೆ ಎಷ್ಟು ಬರಬೇಕು ಆ್ಯಂಗಲ್ಲು ಇವೆರಡನ್ನು ಆ್ಯಡ್ ಮಾಡಿದಾಗ ಅಂದರೆ 180 ಡಿಗ್ರಿ ಬರಬೇಕು. ಬಟ್ ಎಷ್ಟು ಬರ್ತಾ ಇದೆ 170 ಡಿಗ್ರಿ ಬರುತ್ತೆ. ಸೊ ಎಲ್ ಈಸ್ ನಾಟ್ ಪ್ಯಾರಲಲ್ ಟು ಎಮ್. ಇಲ್ಲಿ ಎಲ್ಲು ಮತ್ತು ಎಮ್ಮು ಪ್ಯಾರಲಲ್ ಆಗಿಲ್ಲ, ಇಲ್ಲಿ ಎಮ್ ಮತ್ತು ಎಲ್ಲು ಪ್ಯಾರಲಲ್ ಆಗಿಲ್ಲ, ಇಲ್ಲಿನೂ ಕೂಡ ಪ್ಯಾರಲಲ್ ಆಗಿಲ್ಲ. ಎಲ್ಲಿ ಪ್ಯಾರಲಲ್ ಆಗಿದೆ ಅಂದರೆ ಫಿಗರ್ 3 ಮಾತ್ರ ನಿಮಗೆ ಸಮ್ ಎಷ್ಟು ಬರ್ತಾ ಇದೆ 180 ಡಿಗ್ರಿ ಆಗಿದೆ. ಸೊ ಇದು ಮಾತ್ರ ಏನಾಗಿದೆ ಎಲ್ ಈಸ್ ಪ್ಯಾರಲಲ್ ಟು ಎಮ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.